ಈ ಸಬ್ಜೆಕ್ಟ್ ನಾನು ಫಸ್ಟ್ ಸಾರ್ಗೋಗಿ ಹೇಳಿದಾಗ ತುಂಬ ಇಷ್ಟ ಆಯಿತು ಈ ಲೈನ್ ಇದು. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಅವ್ರ ಮಗಳ ಪಾತ್ರ ಬಂತು. ಅವಾಗ ನಾನೇ ಕೇಳಿದೆ, ಸರ್ ನಿಮ್ಮ ಮಗಳನ್ನೇ ಮಾಡ್ತೀನಿ, ಎರಡು ಕಾಂಬಿನೇಷನ್ ಚೆನ್ನಾಗುತ್ತೆ, ಆಫ್ ಸ್ಕ್ರೀನ್ ಮತ್ತು ಆನ್ ಸ್ಕ್ರೀನ್ ಮಗಳೇ ಇರೋದ್ರಿಂದ ಅಂತಂದರು. ಫಸ್ಟಿಗೆ ಅವರು ಆಸಕ್ತಿ ತೋರಿಸ್ಲಿಲ್ಲ. ನಾನು ಒತ್ತಾಯ ಮಾಡಿದ್ದಕ್ಕೆ ಸೊ ಅವ್ರ ಮಗಳನ್ನ ಕೇಳಿದ್ರು, ಅವ್ರಿಗೂ ಆಸಕ್ತಿ ಇತ್ತು. ಅದಾದಮೇಲೆ ಅವರು ಮುಂಬೈಗೆ ಹೋಗಿ ನಟನೆ ಟ್ರೈನಿಂಗ್ ಮಾಡ್ಕೊಂಡು ಬಂದು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾಗಿ ಅಭಿನಯ ಮಾಡಿದ್ರೆ ಇದು ಒಂದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಇನ್ನು ನಮ್ಮ ನಿರ್ಮಾಪಕರ ವಿಚಾರಕ್ಕೆ ಬಂದರೆ ಏನು ಅಂದರೆ ಇದುವರೆಗೂ ನನಗೆ ನೀವು ಈಗಾಗಲೇ ಸೆಟ್ ನೋಡಿದಿದ್ದಾರೆ, ನನಗೆ ಸಿಕ್ಕಿರೋದಲ್ಲಿ ದಿ ಬೆಸ್ಟ್ ಪ್ರೊಡ್ಯೂಸರ್ ಅಂತಂದರೆ ನಾನು ಏನೋ ಜೂನಿಯರ್ಸ್ ವಿಚಾರ ಆಗಿರ್ಬೋದು, ಸೆಟ್ ವಿಚಾರ ಆಗಿರ್ಬೋದು, ಏನೇ ವಿಚಾರ ಇದು ಒಂದು ದಿನನೂ ಇದು ಯಾಕೆ ಏನು ಎತ್ತಾಗಂತ ಕೇಳಿರಲಿಲ್ಲ. ಸೊ ಹಾಗಂತ ಅವರು ಕೊಡ್ತಾರಂತನೂ ನಾವು ನನ್ನ ಸಿನಿಮಾಗೆ ಮೀರಿ ನಾನು ಅದನ್ನ ಮಿಸ್ಯೂಸು ಮಾಡ್ಕೊಳ್ತಿಲ್ಲ. ಬಟ್ ಅವರ ಒಂದು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಇದೆ. ಸೊ ಆ ನಂಬಿಕೆ ನಾನು ಉಳಿಸ್ಕೊಳ್ತೀನಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಪ್ರೊಡ್ಯೂಸರ್ ಇಂಡಸ್ಟ್ರಿಯಲ್ಲಿ ಇರಬೇಕು. ಯಾಕಂದರೆ ಅವ್ರು ಸಾರಥಿ ಆದಮೇಲೆ 10 years ತುಂಬ ಸ್ಕ್ರಿಪ್ಟ್ಗಳನ್ನ ಕೇಳಿದ್ರು ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಯಾವುದೋ ನಮಗೆ ಸರಿಯಾಗಿ ನಿರ್ದೇಶಕರಾಗಲಿ ಅಥವಾ ಸ್ಕ್ರಿಪ್ಟ್ ಆಗಲಿ ನೀವು ಹೊಂದಿಕೆ ಆಗಲಿಲ್ಲ. ಸೊ ನಿಮ್ಮ ಸ್ಕ್ರಿಪ್ಟು ನೀವು ನಮಗೆ ಇಷ್ಟ ಆಯಿತು ಅಂತ ಅವರು ಹೇಳಿ ಮುಂದೆ ಬಂದರು. ಒಂದು ನನಗೆ ಪರ್ಸ್ನಲ್ ಆಗಿ ಖುಷಿ ಆಗಿತ್ತು, ಮತ್ತು ಇಂಡಸ್ಟ್ರಿಯಿಂದನೂ ಅವ್ರಿಗೆ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಅಂಥ ಒಂದು ಬಿಗ್ ಪ್ರೊಡ್ಯೂಸರ್ ಮತ್ತೆ ಕಮ್ ಬ್ಯಾಕ್ ಮಾಡ್ತಿರೋದು, ಮತ್ತು ಅವರು ಪ್ರಾಮಿಸ್ ಮಾಡಿದರೆ ಇನ್ಮೇಲೆ ಕಂಟಿನ್ಯೂ ಸಿನಿಮಾ ಮಾಡ್ತೀವಿ ನಾವು ಅಂತೆಲ್ಲ ಹೇಳಿದ್ದಾರೆ. ಸೊ ಇದು ತುಂಬ ಖುಷಿ ವಿಚಾರ. ಇನ್ನು ನಮ್ಮ ಸಂಭಾಷಣೆಕಾರರು ಇಬ್ಬರು, ಶ್ರೀಕಾಂತ್ ಮತ್ತು ಮಾಸ್ತಿ ನಾನು ಯಾವಾಗಲೂ ನಮ್ಗೆ ರೈಟ್ ಹ್ಯಾಂಡ್ ಆಗಿ ಜೊತೆಗೆ ಇರ್ತಾರೆ. ಸೊ ಈ ಸರಿ ನನಗೆ ಶ್ರೀಕಾಂತ್ ಆ್ಯಡ್ ಆದರು. ಯಾಕಂದರೆ ಅವನು ನನಗೆ ಸ್ಕ್ರೀನ್ ಪ್ಲೇ ಜೊತೆ ಜರ್ನಿ ಮಾಡ್ದ. ಸೊ ಕೆಲವು ವಿಚಾರಗಳನ್ನು ಅವನು ಡೈಲಾಗ್ಗಳಲ್ಲಿ ಇದಾಗಿ ಬರೆಯೋಕ್ಕೆ ಶುರು ಮಾಡ್ದ. ಸೊ ಅವನಲ್ಲಿ ಒಂದು ಟ್ಯಾಲೆಂಟ್ ಇತ್ತು. ಅವಾಗ ನಾನು ಮಾಸ್ತಿ ಕೇಳ್ಕೊಂಡೆ, ಒಂದು ಹೊಸಬರನ್ನ ಒಂದು ಅವಕಾಶ ಕೊಡೋಣ ಇದ್ರ ಮೂಲಕ ಅಂತಂದಾಗ, ಇದು ಮಾಸ್ತಿ ಧಾರಾಳವಾಗಿ ನಾನು ಶೇರ್ ಮಾಡ್ತೀನಿ ಇದನ್ನ ಅಂತ ಒಪ್ಕೊಂಡು ಒಬ್ಬ ಬಿಗ್ ಡೈಲಾಗ್ ರೈಟರು ಅದೊಂದು ಶೇರ್ ಮಾಡಿ ಅವ್ರಿಗೆ ಒಂದು ವೆಲ್ಕಮ್ ಮಾಡಿದ್ದಾರೆ. ಥ್ಯಾಂಕ್ ಯು ಮಾಸ್ತಿ. ಮತ್ತು ಇಬ್ಬರು ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ. ಮಾಸ್ತಿ ಗೊತ್ತಲ್ಲ ನಿಮಗೆ, ಒಂದೊಂದು ಪೆನ್ನು ಒಂದು ಅರಿತಾವ ಇದು ಅಂತ ತುಂಬ ಡೈಲಾಗ್ಸ್ ಈ ಸಿನಿಮಾದಲ್ಲಿ ಸಿಗ್ತವೆ. ಆಮೇಲೆ ನಮಗೆ ಬ್ಯಾಕ್ ಬೋನ್ ಅಂತಲೇ ನಮ್ಮ ಸಾರ್ ಹೇಳ್ಬೋದು. ಅಂದರೆ ಇದು ಈ ಸಿನಿಮಾ ಮಾಡೋಕ್ಕೆ ಅಂದರೆ ತುಂಬ ಒಂದು 80s 90s ಬ್ಯಾಕ್ಗ್ರೌಂಡ್ ಕಟ್ಟಿಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ನಮಗೆ ಆ ಥರದ ಲೊಕೇಶನ್ಸ್ ಆಗಲಿ ಒಂದು ವಾತಾವರಣ ಸೆಟ್ ಆಗಲ್ಲ. ಸೊ ಪ್ರತಿಯೊಂದೂ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂಥ ವಿಚಾರದಲ್ಲಿ ನನಗೆ ಹೀರೋ ಸಪೋರ್ಟ್ ಅಂದರೆ ಎಷ್ಟು ಅಂದರೆ ಸೆಟ್ಟಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕೂಡ, ಮತ್ತು ಆ್ಯಕ್ಟಿಂಗಲ್ಲಿ ಏನೋ ಡೌಟ್ ಇದ್ದರೂ ಕೂಡ, ಒಂದು ಕಥೆಯಲ್ಲಿ ಒಂದು ಪ್ರಾಬ್ಲಮ್, ಎಲ್ಲ ರೀತಿಯಲ್ಲಿ ನಮಗೆ ಒಂದು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಈ ಸಿನಿಮಾ ನಾನು ಒಂದು ಘಂಟಾಘೋಷವಾಗಿ ಹೇಳ್ತಿದ್ದೀನಿ, ಈ ಹೀರೋ ಇಲ್ಲದೆ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನೀವು ಇದ್ದಿದ್ದಕ್ಕೆ ನಾನು ಈ ಥರ ಒಂದು ಪ್ರಯತ್ನ ಮಾಡಿದ್ದೀನಿ. ನಿಮಗೆಲ್ಲ ಬಹುಶಃ ಅದು ಇಷ್ಟ ಆಗುತ್ತೆ ಅಂತ ಅನ್ಕೋತಿದ್ದೀನಿ. ಮತ್ತು ಇನ್ನು ನಮ್ಮ ಸಿನಿಮಾಟೋಗ್ರಾಫರ್ ಸ್ವಾಮಿ ಜೇಗೌಡ, ಸೊ ಬಜರಂಗಿ ಜೇಮ್ಸ್ ಹರ್ಷ ಜೊತೆ ಮಾಡಿದ್ದು, ಇವಾಗ ನಮ್ಮ ಸಿನಿಮಾನು ಸ್ವಾಮಿನೇ ಮಾಡ್ತಿದ್ದಾರೆ. ಅದ್ಭುತವಾದ ಟೆಕ್ನಿಷಿಯನ್. ಅಂದರೆ ನಾವು ನಾನು ವಿಜುವಲ್ ಅಂದ್ಕೊಂಡಿದ್ದೋ ಅದನ್ನು ನನಗೆ ಒಂದು ಡೈರೆಕ್ಟರ್ ಆಗಿ ಒಂದು ಅರ್ಧ ಜವಾಬ್ದಾರಿ ಅವರೇ ತಗೋತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ನನಗಿಂತ ಅವರು ಬಿಗ್ ಕ್ಯಾನ್ವಾಸ್ ಆಲ್ರೆಡಿ ಮಾಡಿದ್ರು. ನನಗಿದು ಮೊದಲನೇ ಬಿಗ್ ಕ್ಯಾನ್ವಾಸ್ ಸಿನಿಮಾ. ಸೊ ನನಗೆ ಸ್ವಾಮಿಯಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಕ್ಯಾನ್ವಾಸ್ ಅಂದರೆ ಅವ್ರಿಗೆ ಟೆಕ್ನಿಕಲ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಮತ್ತು ಈ ಸೆಟ್ಟಲ್ಲಿ ಮಾಡೋದು ನಂದು ಆಲ್ಮೋಸ್ಟ್ ರಿಯಲ್ ಲೊಕೇಶನ್ಸ್. ಇದಕ್ಕಿಂತ ಮುಂಚೆ ಈ ಥರ ಸೆಟ್ ಹಾಕಿ ಮಾಡಿದ್ದು ನಾನು ಫಸ್ಟ್ ಟೈಮ್. ಆ ಸೆಟ್ ಹಾಕೋದ್ರಿಂದ ಮತ್ತು ಅದನ್ನ ಟೇಕಿಂಗ್ಸ್ ಆಗಿರ್ಬೋದು ತುಂಬ ರೀತಿಯಲ್ಲಿ ನನಗೆ ಸ್ವಾಮಿಯಿಂದ ಹೆಲ್ಪ್ ಆಯಿತು. ಸೊ ಈ ಮೂಲಕ ಥ್ಯಾಂಕ್ ಯೂನು ಹೇಳ್ತಾ ಇದ್ದೀನಿ ಸ್ವಾಮಿ. ಆಮೇಲೆ ಕ್ರಿಯೇಟಿವ್ ಹೆಡ್ ಆಗಿ ಆರೂರ್ ಸುಧಾಕರ್ ಅಂತ, ನಾನು ಇದಕ್ಕಿಂತ ಮುಂಚೆಗೆ ಅವರು ಸಿನಿಮಾಟೋಗ್ರಾಫರ್, ನನ್ನ ಗುರು ಶಿಷ್ಯರು. ನಾನು ಈ ಸರಿ ಸಿನಿಮಾಟೋಗ್ರಾಫರ್ ಚೇಂಜ್ ಮಾಡ್ತೀನಿ ಅಂದಾಗ ಅವರು ಸಂತೋಷವಾಗಿ ಒಪ್ಕೊಂಡು ನನ್ನ ಸ್ಕ್ರಿಪ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲಿ ಒಂದು ಕ್ರಿಯೇಟಿವ್ ಆಗಿ ಜೊತೆಗಿದ್ದಾರೆ. ಸೊ ಅವ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಹಳ್ಳಿ ಕಥೆರಿಗೂ ಇದಕ್ಕೂ ಸಂಬಂಧ ಇಲ್ಲ, ಅಸ್ತಿತ್ವದ ಹೋರಾಟ ಇರುತ್ತೆ ಅಷ್ಟೇ, ಕಾರಣಗಳು ಬೇರೆಯೇ.
ಅದರದ್ದು ಕಾರಣಗಳು ಬೇರೆ. ಬಟ್ ಇದು ಅವರ ಪರ್ಸ್ನಲ್ ಜಾಸ್ತಿ ಇರುತ್ತೆ. ಅಲ್ಲಿ ಅವನು ಸಮಾಜದ ವಿರುದ್ಧ ಹೋರಾಡ್ತಾನೆ. ಇವರು ಇಲ್ಲಿ ಪರ್ಸ್ನಲ್ ತುಂಬ ಇರುತ್ತೆ. ಸಮಾಜದ ಕಾಜು ಸ್ವಲ್ಪ ಕಡಿಮೆ ಇರುತ್ತೆ ಇಲ್ಲಿ. ಕೋಲಾರ ಭಾಗದಲ್ಲಿ, ಕೋಲಾರ ಮತ್ತು ಆಂಧ್ರ ಮತ್ತು ಕರ್ನಾಟಕ, ಕೋಲಾರ ಒಂದು ಸೂಕ್ತ. ಅಲ್ಲಿ ಸ್ವಲ್ಪ ಈ ನಾನು ಬರೆದ ಘಟನೆಗಳು ತುಂಬ ಅಲ್ಲಿ ಹಸಿರಾಗಿ ಇನ್ನೂ ನಡೀತಾ ಇದೆ. ಅಲ್ಲಿ ಒಂದು ಕೂಲಿಗಾಗಿ ಕಾಸು ಅನ್ನೋದು ದೊಡ್ಡ ಒಂದು ವಿಚಾರ. ಸೊ ಅದ್ರ ಮೇಲೆ ಸ್ವಲ್ಪ ವಿಷಯ ಬರುತ್ತೆ. ಮತ್ತು ತಂದೆ ಮಗಳ ಮೇಲೆ ವಿಷಯ ಬರುತ್ತೆ, ಕಾನೂನು ಮೇಲೆ. ಹಾಡುಗಳು ಒಂದು 3 ಕಮರ್ಷಿಯಲ್ ಆಗೇ ಇದೆ. ಆಮೇಲೆ ಥೀಮ್ ಇದೆ. ಒಟ್ಟಾರೆ ಒಂದು 5 ಹಾಡುಗಳು ಬರ್ತವೆ. ಒಂದು 5 ಫೈಟ್ ಸೀಕ್ವೆನ್ಸ್ ಎಲ್ಲ ಬರುತ್ತೆ.